ಎಲ್ಲರಿಗೂ ನಮಸ್ಕಾರಗಳು. ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಶ್ರೀರಂಗಮಟ್ಟಿ, ದಾವಣಗೆರೆ ಉತ್ತರ FLN ದಾಖಲೆಗಳ ನಿರ್ವಹಣೆ, ಇದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಮೊಂದಿಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮೊದಲಿಗೆ ನಾವು ನೋಡೋಣ, ಒಂದು FLN ಅಂತ ಹೇಳಿದರೆ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ. ಈ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ಈಗಾಗಲೇ ನಮ್ಮ ರಾಜ್ಯದಾದ್ಯಂತ ಇರುವ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಸರಳ ಕನ್ನಡ ಅಭ್ಯಾಸ ಪುಸ್ತಕ ಮಟ್ಟ 1, ಸರಳ ಕನ್ನಡ ಅಭ್ಯಾಸ ಪುಸ್ತಕ ಮಟ್ಟ 2 ಎನ್ನುವಂತಹ ಓದು ಕರ್ನಾಟಕಕ್ಕೆ ಸಂಬಂಧಪಟ್ಟ ಹಾಗೆ ಪುಸ್ತಕಗಳು ಕೂಡ ಇರುವಂಥ ನಾವು ಕಾಣ್ತೀವಿ. ಆ ಸರಳ ಕನ್ನಡ ಅಭ್ಯಾಸ ಪುಸ್ತಕಗಳಿರ್ಬೋದು, ಸರಳ ಕನ್ನಡ ಅಭ್ಯಾಸ ಪುಸ್ತಕ ಮಟ್ಟ 1 ಮತ್ತು 2, ಅದೇ ರೀತಿಯಾಗಿ ಸರಳ ಗಣಿತ, ಸುವೇಗ ಮತ್ತು ಸುಮೇರು ಅನ್ನುವಂತಹ ಅಭ್ಯಾಸ ಪುಸ್ತಕಗಳನ್ನು ನಾವು ಓದು ಕರ್ನಾಟಕಕ್ಕೆ ಬಳಸುವಂತಹ ಸಾಮಗ್ರಿಗಳನ್ನು ಕೂಡ ಈ FLNಗೆ ನಾವು ಬಳಸಬಹುದು. ಅದಲ್ಲದೆ ನಮ್ಮ ದಾವಣಗೆರೆ ಜಿಲ್ಲೆಯ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್, ಈ ನಮ್ಮ ಡಯಟಿನವರು ಸಹ ನೀಡಿರುವಂತಹ FLN ಸೀರೀಸ್ಗಾಗಿ ನೀಡಿರುವಂತಹ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ FLN ಸೀರೀಸ್ ಕನ್ನಡ ಭಾಗ 1 ಭಾಗ 2, ಅದೇ ರೀತಿಯಾಗಿ FLN ಸೀರೀಸ್ ಗಣಿತ ಭಾಗ 1 ಭಾಗ 2, ಅದು 4 ಮತ್ತು 5ನೇ ತರಗತಿಗಿರ್ಬೋದು, 6, 7 ತರಗತಿಗೂ ಇದೆ. ಆದರೆ ನಾವಿಲ್ಲಿ 4 ಮತ್ತು 5ನೇ ತರಗತಿಗಿರುವಂಥದ್ದನ್ನು ನನ್ನ ತರಗತಿಯಲ್ಲಿ ನಾನು ಕಿರಿಯ ಪ್ರಾಥಮಿಕ ಶಾಲೆ ಆಗಿರೋದ್ರಿಂದ ನಾನು ಬಳಸ್ಕೊಂಡಿದ್ದೀನಿ. ಹಾಗಾದರೆ ಬನ್ನಿ, ಈ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಿಸಿದ ಹಾಗೆ ನಾವು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸುವಲ್ಲಿ ಈ FLN ಎಷ್ಟು ನಮಗೆ ಸಮರ್ಪಕವಾಗಿ ದಾರಿ ಮಾಡಿಕೊಡ್ತದೆ ಅನ್ನುವಂಥದ್ದು ನೋಡೋಣ. ನೀವೊಂದು ವಿಡಿಯೋದಲ್ಲಿ ನಾವು ನೋಡ್ಬೋದು, ಈಗಾಗಲೇ ಹೇಳಿದಾಗೆ ಅಭ್ಯಾಸ ಪುಸ್ತಕಗಳನ್ನು ಅಂದರೆ ಸರಳ ಕನ್ನಡ, ಸರಳ ಗಣಿತ, ಅದೇ ರೀತಿಯಾಗಿ ಸುಮೇರು, ಸುವೇಗ ಮತ್ತು FLN ಸೀರೀಸ್ ಕನ್ನಡ ಭಾಗ 1 ಭಾಗ 2, ಈ ಎಲ್ಲ ಅಭ್ಯಾಸ ಪುಸ್ತಕಗಳನ್ನು ನಾವು ಬಳಸ್ಕೊಂಡು ಈ ಒಂದು FLNನ್ನು ಅಂದರೆ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನದ ಬಗ್ಗೆ ನಾವು ಮಕ್ಕಳಿಗೆ ಸಂಪೂರ್ಣವಾದ ಮಾಹಿತಿಯನ್ನು ನೀಡ್ಬೋದು. ಈಗ ನೀವಿಲ್ಲಿ ನೋಡ್ತಾ ಇದ್ದೀರಿ, FLN ಮಾಸಾಚರಣೆಯ ಪ್ರಗತಿ ನೋಟ. ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಸಮಗ್ರ ವಿಶ್ಲೇಷಣೆ ಮಾಡಬೇಕಾಗತ್ತೆ. ಈ ಒಂದು ಸಮಗ್ರ ವಿಶ್ಲೇಷಣೆ ಏನನ್ನು ಒಳಗೊಂಡಿರುತ್ತೆ, ಅಲ್ಲಿ ಸರಳ ಕನ್ನಡ ಮತ್ತು ಸರಳ ಗಣಿತ ಅನ್ನುವಂಥದ್ದು ನಾವು ಕಾಣ್ತೀವಿ. ಇಲ್ಲಿ ಬುನಾದಿ ಅಕ್ಷರಜ್ಞಾನದಲ್ಲಿ ಮಾಸಾಚರಣೆಯ ಅಂಗವಾಗಿ ಪ್ರಗತಿ ನೋಟ ಅನ್ನುವಂಥ ಒಂದು ದಾಖಲೆಯನ್ನು ನಾನು ನಿರ್ವಹಿಸಿದ್ದೇನೆ. ಇಲ್ಲಿ ಸುಮಾರು 25 ಕಲಿಕಾಂಶಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಇದು ಪ್ರತಿ ತಿಂಗಳಿಂದ ಅಂದರೆ ಜೂನ್ ತಿಂಗಳಿಂದ ಪ್ರಾರಂಭವಾಗಿತ್ತು. ಕೆಲವೊಂದು ಮಕ್ಕಳು 25 ಕಲಿಕಾಂಶಗಳಲ್ಲಿ ಭಾಷಾ ವಿಷಯಕ್ಕೆ ಸಂಬಂಧಿಸಿದಾಗೆ 25 ಕಲಿಕಾಂಶಗಳಲ್ಲಿ ಈಗಾಗಲೇ ಮಕ್ಕಳು ಕಲಿಕೆಯಲ್ಲಿ ಮುಂದುವರೆದಂತಹ ಮಕ್ಕಳಿಗೆ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ, ಮಕ್ಕಳ ಒಂದು ಬೌದ್ಧಿಕ ಸಾಮರ್ಥ್ಯವನ್ನು ಅಲ್ಲಿ ಕೊಟ್ಟಿರುವಂತಹ ಕಲಿಕಾಂಶಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಮಕ್ಕಳನ್ನು ಪ್ರಗತಿಯ ವಿಶ್ಲೇಷಣೆಯನ್ನು ಮಾಡ್ತೀವಿ. ಮಾಡಿದಾಗ ಆ ವಿದ್ಯಾರ್ಥಿಗಳು ಸುಮಾರು ಈಗ 25 ಕಲಿಕಾಂಶಕ್ಕೆ ಆ ಮಗು 25ಕ್ಕೆ 25 ಸಾಧಿಸಿದರೆ ನಾವು ಅದನ್ನು ನನ್ನ ಸಾಧನೆಯ ಒಂದು ಕಲಿಕಾಂಶದ ಒಂದು ಚಟುವಟಿಕೆಯಾದ 25ನೇ ಕಲಿಕಾಂಶಕ್ಕೆ ನಾವು ಅಲ್ಲಿವರೆಗೂ ಕೂಡ ಟಿಕ್ಕನ್ನು ಮಾಡ್ಬೋದು. ಇಲ್ಲ ಮಗು ಇನ್ನು 10ರಲ್ಲಿದೆ, ಕಲಿಕಾಂಶ 12ರಲ್ಲಿದೆ, 13ರಲ್ಲಿದೆ ಅಂತಂದರೆ ಆ ಮಗು ಯಾವ ಕಲಿಕಾಂಶದಲ್ಲಿ ಆ ಮಗು ಕಲಿಕೆಯನ್ನು ಇನ್ನು ತಾನು ಅರ್ಜಿಸ್ಕೋಬೇಕಾಗಿದೆ, ಆ ಕಲಿಕಾಂಶಕ್ಕೆ ನಾವನ್ನ ಟಿಕ್ ಮಾಡಬೇಕಾಗಿದೆ. ಮುಂದಿನ ತಿಂಗಳು ಅಂದರೆ ನಂತರದ ತಿಂಗಳುಗಳಲ್ಲಿ, ಈಗ ಜುಲೈ ಇರ್ಬೋದು, ಆಗಸ್ಟ್ ಇರ್ಬೋದು, ಸೆಪ್ಟೆಂಬರ್ ಇರ್ಬೋದು, ಅಕ್ಟೋಬರ್ ಇರ್ಬೋದು, ನವೆಂಬರ್ ಇರ್ಬೋದು, ಡಿಸೆಂಬರ್ ಇರ್ಬೋದು, ಜನವರಿ ಇರ್ಬೋದು, ಫೆಬ್ರವರಿ ಇರ್ಬೋದು, ಮಾರ್ಚ್ ಅಪ್ ಟು ಆ ಮಗು ಕಲಿಕಾ ಸಾಮರ್ಥ್ಯವನ್ನು ಸಂಪೂರ್ಣವಾಗಿ ಈಡೇರಿಸಿಕೊಳ್ಳೋವರೆಗೂ ನಾವೇನು ಮಾಡ್ಬೋದು, ಆ ಪ್ರಗತಿ ನೋಟದಲ್ಲಿ ಆ ಮಗುವಿನ ಒಂದು ಪ್ರಗತಿಯನ್ನು ನಾವು ತೋರಿಸ್ಬೋದು. ಅದಕ್ಕಾಗಿ ಈಗಾಗಲೇ ಇರುವಂಥ ಸರಳವಾಗಿರ್ತಕ್ಕಂಥ ಅಭ್ಯಾಸ ಪುಸ್ತಕವನ್ನು ಕೂಡ ನಾವು ಬಳಸ್ಕೋಬಹುದು. ಜೊತೆಗೆ ಈ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ ಸಂಬಂಧಿಸಿದ ಹಾಗೆ ಈಗ ಭಾಷಾ ವಿಷಯದಲ್ಲಿ ಹೇಗೆ 25 ಕಲಿಕಾಂಶಗಳಿದೆಯೋ, ಅದೇ ರೀತಿಯಾಗಿ ಗಣಿತ ವಿಷಯಕ್ಕೂ ಬಂದಾಗ 25 ಕಲಿಕಾಂಶಗಳಿರುವಂಥದ್ದನ್ನು ನಾವು ಕಾಣ್ತೀವಿ. ಇಲ್ಲೂ ಸಹ ಪ್ರತಿಯೊಂದು ವಿದ್ಯಾರ್ಥಿನೂ ಸಹ ಈ ಉದಾಹರಣೆಗೆ ಜೂನ್ ಇರ್ಬೋದು, ಜುಲೈ ಇರ್ಬೋದು, ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ ಇರ್ಬೋದು, ಈ ಪ್ರತಿಯೊಂದು ತಿಂಗಳುಗಳ ಪ್ರತಿಯೊಂದು ಕಲಿಕಾಂಶಗಳಲ್ಲಿ ಮಗು ಯಾವ್ಯಾವ ಸಾಮರ್ಥ್ಯವನ್ನು ಗಳಿಸಿದೆ ಅನ್ನೋದನ್ನು ನಾವು ಗುರುತಿಸಿ ಟಿಕ್ಕನ್ನು ಮಾಡ್ತೀವಿ. ಈಗ ಟಿಕ್ಕನ್ನು ಮಾಡಿದಂತಹ ವಿದ್ಯಾರ್ಥಿಗಳ ಪ್ರಗತಿಯನ್ನು ಉದಾಹರಣೆ ನಾನಿಲ್ಲಿ ಆಗಸ್ಟ್ ತಿಂಗಳು ತೊಗೊಂಡಿದ್ದೀನಿ. ಆಗಸ್ಟ್ ತಿಂಗಳಲ್ಲಿ
ಮೇಲೆ ನಿಮಗೆ ಅಲ್ಲಿ ಕಾಣಿಸ್ತಾ ಇರ್ಬೋದು 1-5, ಕೆಳಗೆ 1-8 ಅಂತ ಕೊಟ್ಟಿವಿ, ಮೇಲೆ 1, 2, 3. ಅವು ಬುನಾದಿ ಅಕ್ಷರಜ್ಞಾನ ಮತ್ತು ಕಲಿಕಾ ಜ್ಞಾನದ ಬುನಾದಿ ಅಕ್ಷರಜ್ಞಾನ ಸಂಖ್ಯಾಜ್ಞಾನದ ಕಲಿಕಾ ಸೂಚಕಗಳಾಗಿರ್ತವೆ. ಕಲಿಕಾ ಸೂಚಕಗಳು ಸುಮಾರು ಭಾಷಾ ವಿಷಯಕ್ಕೆ ಬಂದರೆ 10 ಇರುತ್ತೆ ಮತ್ತು ಗಣಿತ ವಿಷಯಕ್ಕೆ ಬಂದಾಗ 10 ಇರುತ್ತೆ. ಆ 25 ಕಲಿಕಾಂಶಗಳೇನಿದೆಯಲ್ಲ, ಆ 25 ಕಲಿಕಾಂಶಗಳನ್ನು ನಾವಿಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ 10 ಮಾನಕಗಳಿಗೆ. 10 ಬುನಾದಿ ಸಂಖ್ಯಾಜ್ಞಾನದ ಅಥವಾ ಬುನಾದಿ ಅಕ್ಷರಜ್ಞಾನದ ಒಂದು ಕಲಿಕಾ ಸೂಚಕಕ್ಕೆ 25 ಕೂಡ ನಾವೇನು ಮಾಡ್ತೀವಿ, ಡಿವೈಡನ್ನು ಮಾಡ್ಕೊಳ್ತೀವಿ. ಆ ಡಿವೈಡನ್ನು ಮಾಡಿಕೊಂಡಾಗ ನಿಮಗೆ ಈಗಾಗಲೇ ನಿಮ್ಮ ಒಂದು ನಮ್ಮ ದಾವಣಗೆರೆ ಡಯಟ್ ಅವರು ಬಿಡುಗಡೆ ತಂದಿರುವಂತಹ ಈ ಒಂದು ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯೆಗಳಿಗೆ ಸಂಬಂಧಪಟ್ಟ ಹಾಗೆ ಕಲಿಕಾ ಸೂಚಕಗಳು, ಕಲಿಕಾ ಮಾನಕಗಳೇನಿದ್ದಾವೆ, ಆ ಕಲಿಕಾ ಮಾನಕಗಳ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಆ 25 ಕಲಿಕಾಂಶಗಳನ್ನ ಡಿವೈಡ್ ಮಾಡ್ಕೊಳ್ತೀವಿ. ಹಾಗಾದರೆ ಅಲ್ಲಿ ನಾವು ಯಾವ್ಯಾವ ಚಟುವಟಿಕೆಗಳನ್ನು ತಗೊಳ್ತೀವಿ ಅನ್ನುವಂಥದ್ದನ್ನು ನೋಡ್ತಾ ಇರ್ಬೋದು. ಇಲ್ಲಿ ಚಟುವಟಿಕೆಯಾಗಿ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನದ ಅಭ್ಯಾಸ ಪುಸ್ತಕಗಳನ್ನು ಬಳಸ್ತೀವಿ. ಅದೇ ರೀತಿಯಾಗಿ ಸರಳ ಕನ್ನಡ ಅಭ್ಯಾಸ ಪುಸ್ತಕ, ಸರಳ ಗಣಿತ ಅಭ್ಯಾಸ ಪುಸ್ತಕ, ಓದುವೆ ನಾನು ಕಾರ್ಡ್ಸು, ಸಾಧನಾ ಕಾರ್ಡ್ಸ್ಗಳನ್ನು ಕೂಡ ನಾವು ಬಳಸ್ಕೋಬೋದು. ಅದೇ ರೀತಿಯಾಗಿ ಬುನಾದಿ ಸಾಮರ್ಥ್ಯಗಳಿಗೆ ಬುನಾದಿ ಅಕ್ಷರಜ್ಞಾನ ಮತ್ತು ಅದೇ ರೀತಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ನಾವೇನು ಮಾಡ್ಬೋದು, ಸುಮೇರು ಸುವೇಗಗಳನ್ನು ಕಲಿಕಾ ಚಟುವಟಿಕೆಗಳನ್ನಾಗಿ ಪುಸ್ತಕಗಳನ್ನಾಗಿ ಬಳಸಿಕೊಂಡು ಇಲ್ಲಿ ನಾವೇನು ಮಾಡ್ಬೋದು, ಮಕ್ಕಳ ಪ್ರಗತಿಯನ್ನು ವಿಶ್ಲೇಷಣೆಯನ್ನು ಮಾಡ್ಬೋದು. ಇಲ್ಲಿ ಕಾಣ್ತಾ ಇದೆ ನಿಮಗೆ ನಮ್ಮ ತರಗತಿಯ ವಿದ್ಯಾರ್ಥಿಗಳು, ಕೆಲವೊಂದು ಮಕ್ಕಳು ಭಾಷಾ ವಿಷಯಕ್ಕೆ ಬಂದರೆ 10ಕ್ಕೆ 10 ಕಲಿಕಾ ಸೂಚಕಗಳನ್ನು ಪೂರೈಸಿದ್ದಾರೆ. ಅದೇ ರೀತಿಯಾಗಿ ಗಣಿತ ವಿಷಯಕ್ಕೆ ಬಂದರೆ 10ಕ್ಕೆ 10 ಕಲಿಕಾ ಸೂಚಕಗಳನ್ನು ಪೂರೈಸಿದಂಥ ವಿದ್ಯಾರ್ಥಿಗಳಿದ್ದಾರೆ. ಅವುಗಳನ್ನು ನಾವೇನು ಮಾಡ್ತೀವಿ, ಇಲ್ಲಿ ಒಟ್ಟಾರೆಯಾಗಿ ನಾನು ಈಗಾಗಲೇ ಹೇಳಿದಂತೆ 10 ಕಲಿಕಾ ಸೂಚಕಗಳನ್ನು ನಾವೇನು ಮಾಡ್ತೀವಿ, 25 ಕಲಿಕಾಂಶಗಳಿಗೆ ಡಿವೈಡನ್ನು ಮಾಡಿಕೊಂಡು ಒಂದೊಂದು ಕಲಿಕಾ ಸೂಚಕಕ್ಕೆ ಎಷ್ಟೆಷ್ಟು ಕಲಿಕಾಂಶಗಳನ್ನು ನಾವು ಬಳಸ್ಕೋಬೋದು ಅನ್ನುವಂಥದ್ದನ್ನು ನಾನು ಇಲ್ಲಿ ಡಿವೈಡ್ ಮಾಡಿ ನಿಮಗೆ ತೋರಿಸಿರುವಂಥದ್ದನ್ನು ಕೂಡ ನೀವು ಇಲ್ಲಿ ನೋಡ್ತಾ ಇದ್ದೀರಿ. ಇದರ ಆಧಾರದ ಮೇಲೆ ನಾವೇನು ಮಾಡ್ತೀವಿ, ಮಕ್ಕಳ ಪ್ರಗತಿಯನ್ನು ಸಮಗ್ರವಾಗಿ ವಿಶ್ಲೇಷಣೆಯನ್ನು ನಾವು ಮಾಡ್ಬೋದು. ಈಗ ಅದು ಭಾಷಾ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಹೇಗಿದೆಯೋ ಹಾಗೆ ಗಣಿತ ವಿಷಯಕ್ಕೂ ಕೂಡ ಅದೇ ರೀತಿಯಾಗಿರುತ್ತೆ. ಇಲ್ಲಿ ನಿಮಗೆ ಕಾಣ್ತಾ ಇದೆ, ಇಲ್ಲಿ ಏನು ಮಾಡಿದ್ದೀವಿ ಅಂತಂದರೆ, ಇಲ್ಲಿ ಬುನಾದಿ ಅಕ್ಷರಜ್ಞಾನ ಮತ್ತು ಸಂಖ್ಯಾಜ್ಞಾನ, ಅದರಲ್ಲೂ ವಿಶೇಷವಾಗಿ ಭಾಷೆಗೆ ಅಂತ ಪ್ರಥಮವಾಗಿ ನಾವು ಬಂದಾಗ ಇಲ್ಲಿ ಮಕ್ಕಳ ಒಂದು ಕಲಿಕೆಯನ್ನು ಈಗಾಗಲೇ ನಾವು 10 ಮಾನಕಗಳಲ್ಲಿ ಬಳಸ್ಕೊಂಡಿದ್ದೀವಲ್ವ, 10 ಕಲಿಕಾ ಸೂಚಕಗಳನ್ನು ನಾವಿಲ್ಲಿ ಏನು ಮಾಡಿದ್ದೀನಿ ಅಂತ ಹೇಳಿದರೆ ಅದನ್ನು ತರಗತಿವಾರು ವಿಶ್ಲೇಷಣೆಯನ್ನು ಮಾಡಿ ಅದನ್ನು ಏನು ಮಾಡ್ತಿದ್ದೀವಿ, ಇಲ್ಲಿ ಮಕ್ಕಳ ಒಂದು ತರಗತಿಯಲ್ಲಿರುವ ಮಕ್ಕಳ ವಿದ್ಯಾರ್ಥಿಗಳ ಸಂಖ್ಯೆ, ಅದರಲ್ಲಿ ಗಂಡೆಷ್ಟು ಹೆಣ್ಣೆಷ್ಟು, ಅದೇ ರೀತಿಯಾಗಿ 4ನೇ ತರಗತಿ ಇರ್ಬೋದು. ನಾನು 4 ಮತ್ತು 5ನೇ ತರಗತಿಗೆ ಬೋಧಿಸುವ ಶಿಕ್ಷಕನಾಗಿರೋದ್ರಿಂದ ಇಲ್ಲಿ 4 ಮತ್ತು 5ನೇ ತರಗತಿ ವಿದ್ಯಾರ್ಥಿಗಳನ್ನು ನಾವೇನು ಮಾಡಿದ್ದೀವಿ, ತರಗತಿಯಲ್ಲಿ ವಿದ್ಯಾರ್ಥಿಗಳ ಸಂಖ್ಯೆ ಸಾಮರ್ಥ್ಯ ಗಳಿಸಿರುವವರ ವಿದ್ಯಾರ್ಥಿಗಳ ಸಂಖ್ಯೆಯಲ್ಲಿ ಹಾಕ್ಕೊಂಡು ನಾವೇನು ಮಾಡಿದ್ದೀವಿ, ಈ ಒಂದು ಟಿಕ್ ಮಾಡ್ಕೊಂಡು ಮಕ್ಕಳದ ಏನು ನಾವು ಕಲಿಕಾ ಸೂಚಕಗಳನ್ನು ಗುರುತಿಸ್ಕೊಂಡಿದ್ವಿ ಅದನ್ನು ಇಲ್ಲಿ ನಾವು ಸಂಖ್ಯೆಯ ರೂಪದಲ್ಲಿ ತೋರಿಸ್ಬೇಕಾಗತ್ತೆ. ಈಗಾಗಲೇ ನಿಮಗೆ ಆಳೇನೂ ಕೂಡ ಇಲ್ಲಿ ನಾನು ತಿರುವಾಗ್ತಾ ಇದ್ದೀನಿ, ನಿಮಗೆಲ್ಲ ಕಾಣಿಸ್ತಾ ಇರ್ಬೋದು. ಅಲ್ಲಿ ಕೂಡ ನಾವೇನೇನು ಮಾಡ್ತೀವಿ, ಮಕ್ಕಳು ಯಾವ್ಯಾವ ಕಲಿಕಾ ಸೂಚಕಗಳನ್ನು ಸಾಧಿಸಿರುವಂಥ ಮಕ್ಕಳು ಮತ್ತು ಸಾಧಿಸದೇ ಇರುವಂಥ ಮಕ್ಕಳನ್ನು ನಾವಿಲ್ಲಿ ಏನು ಮಾಡ್ತೀವಿ, ಈ ಒಂದು ಇದರಲ್ಲಿ ತೋರಿಸ್ಕೊತ ಹೋಗ್ತೀವಿ. ಇನ್ನು ನೀವು ಇಲ್ಲಿ ಕಾಣ್ತಾ ಇರ್ಬೋದು, ಮಾಹೆಯವರು ತರಗತಿಯವರು ನಾವೇನು ಮಾಡ್ತೀವಿ, ಈಗ FLN ಪ್ರಗತಿ ಪರಿಶೀಲನಾ ತಂಡಗಳ ಭೇಟಿ ಬಂದಾಗ ಇದನ್ನು ನಾವು ಅವರಿಗೆ ತೋರಿಸ್ಬೇಕಾಗುತ್ತೆ. ಏನಂತಂದರೆ, ಈಗ ನೋಡಿ 4 ಮತ್ತು 5ನೇ ತರಗತಿ ಇದಿರ್ಬೋದು, ಕನ್ನಡ ಗಣಿತ ಇಲ್ಲಿ ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ ಗಂಡು ಹೆಣ್ಣೆಷ್ಟು ಅಂತೇಳಿ FLN 100% ಸಾಧಿಸಿದ ಮಕ್ಕಳ ಸಂಖ್ಯೆ ಅಂತ ಕೇಳಿದ್ದಾರೆ. ಅಲ್ಲಿ FLN 100% ಸಾಧಿಸದೇ ಇರುವ ಮಕ್ಕಳ ಸಂಖ್ಯೆ ಅಂತ ಕೇಳಿದ್ದಾರೆ. ಇಲ್ಲಿ ಸಾಧಿಸಿದರೆ ಸಾಧಿಸಿದ ಸ್ಥಾನದಲ್ಲಿ ಆಗಬೇಕು. ಇದು ಸೆಪ್ಟೆಂಬರ್ ತಿಂಗಳಾಗಿರುತ್ತಂತ ಕೆಲವೊಂದು ಮಕ್ಕಳು ಇನ್ನೂ ಸಾಧಿಸೇ ಇಲ್ಲ, ಕೆಲವೊಂದು ಮಕ್ಕಳು ಸಾಧಿಸಿರ್ತಾರೆ. ಆ ಮಕ್ಕಳನ್ನು ನಾವೇನು ಮಾಡ್ಬೋದು, ಇಲ್ಲಿ ಪರ್ಸೆಂಟೇಜನ್ನು ಗುರುತಿಸ್ಬಿಟ್ಟು ನಾವಿಲ್ಲಿ ಆ ವಿದ್ಯಾರ್ಥಿಗಳ ಪ್ರಗತಿಯನ್ನು ಪರಿಶೀಲನೆ ಮಾಡ್ಬೋದು. ಇನ್ನು ನಾವು ಇನ್ನೂ ಮುಂದುವರೆದು FLN ಪ್ರಗತಿ ಸಾಧಿಸದೇ ಇರುವ ಮಕ್ಕಳ ಪಟ್ಟಿ ಅಂತ ಇದೆ. ಇಲ್ಲಿ ಏನು ಮಾಡ್ತೀವಿ ಅಂತಂದರೆ, ನಾವು ಸಾಧಿಸದೇ ಇರುವಂಥ ಸಾಮರ್ಥ್ಯಗಳು ಮತ್ತು ಕೈಗೊಂಡ ಚಟುವಟಿಕೆಗಳು ಅಂತ ಕೇಳ್ತೀವಿ. ಉದಾಹರಣೆಗೆ ನೋಡ್ರಿ, ಭಾಷಾ ವಿಷಯಕ್ಕೆ ಬಂದರೆ ಭಾಷಾ ವಿಷಯ ಕನ್ನಡ ಮತ್ತು ಗಣಿತ. ಕನ್ನಡದಲ್ಲಿ ಈಗ ಉದಾಹರಣೆಗೆ ಒಂದು ವಿದ್ಯಾರ್ಥಿ ತಗೊಳ್ಳೋಣ, ದೀಕ್ಷಾ ಕನ್ನಡದಲ್ಲಿ ಸಂಪೂರ್ಣವಾಗಿ ಸಾಧಿಸ್ತಾಳೆ. ಅದಕ್ಕೆ ಟಿಕ್ ಮಾರ್ಕ್ ಹಾಕಿದ್ದೀನಿ. ಅಂದರೆ 10 ಸೂಚಕಗಳನ್ನು ಸಾಧಿಸ್ತಾಳೆ. ಇನ್ನು 2 ಸೂಚಕಗಳು ಗಣಿತದಲ್ಲಿ ಕಲಿಬೇಕಾಗಿದೆ. ನಾವು ಏನೇನು ಚಟುವಟಿಕೆಗಳನ್ನು ಕೈಗೊಂಡ್ವಿ ಅನ್ನುವಂಥದ್ದು.
ಅಲ್ಲಿ ಚಟುವಟಿಕೆಗಳ ಸ್ಥಾನದಲ್ಲಿ ನಾವೇನು ಮಾಡಿದ್ವಿ, 1 ಅಂತ ತೋರಿಸಿದ್ವಿ, 2 ತೋರಿಸಿದ್ವಿ, 3 ತೋರಿಸಿದ್ವಿ. ಕೈಗೊಂಡ ಚಟುವಟಿಕೆಗಳು 1, 2, 3 ಏನು ಹೇಳುತ್ತೆ ಅಂತಂದರೆ, ಇದೇ ಬುನಾದಿ ಅಕ್ಷರಜ್ಞಾನ ಸಂಖ್ಯಾಜ್ಞಾನದ ಪುಸ್ತಕಗಳನ್ನು ಬಳಸ್ಕೋಬೋದು, ಸುಮೇರು ಸುವೇಗಗಳನ್ನು ಬಳಸ್ಕೋಬೋದು, ಮತ್ತು FLN ಸೀರೀಸ್ ಪುಸ್ತಕಗಳನ್ನು ಕೂಡ ಬಳಸ್ಕೊಂಡು ನಾವಿಲ್ಲಿ ಕಲಿಕಾ ಚಟುವಟಿಕೆಗಳಿಗಾಗಿ ಆ ಒಂದು ಅಭ್ಯಾಸ ಪುಸ್ತಕಗಳನ್ನು ಕೂಡ ಬಳಸ್ಕೊಂಡು ನಾವೇನು ಈ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಪ್ರಗತಿಯನ್ನು ಸಾಧಿಸ್ಬೋದು. ಕೈಗೊಂಡ ಕ್ರಮಗಳು ಅಥವಾ ಚಟುವಟಿಕೆಗಳಂತ ಏನಿದೆಯಲ್ಲ, ಇಲ್ಲಿ ನೋಡ್ರಿ, ಈಗ ಉದಾಹರಣೆಗೆ 7 ಮಗು ಸಾಧಿಸದೇ ಇರುವಂಥ 7 ಸಾಮರ್ಥ್ಯಗಳಿದ್ದಾವೆ. ಅದರಲ್ಲಿ ನಾನು ಏನು ಚಟುವಟಿಕೆ ತೆಗೆದು ಒಂದು ಏನು ತೋರಿಸುತ್ತೆ ಅಂದರೆ, ಬುನಾದಿ ಅಕ್ಷರಜ್ಞಾನ ಸಂಖ್ಯೆಗೆ ಸಂಬಂಧಪಟ್ಟ FLN ಸೀರೀಸ್ ಏನಿದೆಯಲ್ಲ, ಆ ಟೆಕ್ಸ್ಟ್ ಬುಕ್ಕನ್ನು ತೆಗೆದುಕೊಂಡು ಮಕ್ಕಳಿಗೆ ನಾವೇನು ಕಲಿಸ್ಬೋದು. ಇನ್ನು ಕೆಲವೊಂದು ಗಣಿತ ವಿಷಯಕ್ಕೆ ಬಂದಾಗ ಇಲ್ಲಿ 3 ಸಾಧಿಸಿದೆ, ಇನ್ನು 3 ಸಾಧಿಸುವಂಥದ್ದಿದೆ. ಉದಾಹರಣೆಗೆ ಮಗು ಇನ್ನು ಸಾಮರ್ಥ್ಯ ಗಳಿಸದೇ ಇರುವ ಸಂಖ್ಯೆಗಳು 3, ಇಲ್ಲಿ ಚಟುವಟಿಕೆಯನ್ನು 3 ಏನು ತೋರಿಸುತ್ತೆ ಅಂದರೆ, ಬುನಾದಿಯ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಾಗಿ ಸುಮೇರು ಅಭ್ಯಾಸ ಪುಸ್ತಕಗಳನ್ನು ನಾನು ಬಳಸ್ಕೊಂಡಿದ್ದೀನಿ. ಈಗ ಆ ಅಭ್ಯಾಸ ಪುಸ್ತಕಗಳನ್ನು ಉದಾಹರಣೆಗೆ ನಿಮ್ಮ ಶಾಲೆಯಲ್ಲಿ ನಾವು ಏನು ಈಗಾಗಲೇ ತೋರಿಸಿದಂತಹ FLN ಪಠ್ಯಪುಸ್ತಕಗಳನ್ನು ನೀವು ಅದನ್ನು ಸಂಖ್ಯಾವಾರು ಚಟುವಟಿಕೆಗಳಾಗಿ ತೆಗೆದುಕೊಳ್ಬೋದು. ನಾನಿಲ್ಲಿ 1, 2, 3, 4 ಮತ್ತು 5 ಭಾಷಾ ವಿಷಯದಲ್ಲಿ, ಗಣಿತ ವಿಷಯದಲ್ಲಿ 1, 2, 3, 4 ಭಾಷಾ ಏನು ತೊಗೊಂಡಿದ್ದೀನಿ, ಆ ಅಭ್ಯಾಸ ಪುಸ್ತಕಗಳನ್ನು ಏನು ಈಗಾಗಲೇ ನಿಮಗೆ ಮೊದಲಲ್ಲೇ ತೋರಿಸಿದಂತಹ ಚಟುವಟಿಕೆ ಪುಸ್ತಕಗಳನ್ನೇ ನಾನು ಚಟುವಟಿಕೆಗಳಾಗಿ ತೆಗೆದುಕೊಂಡು ಅಲ್ಲಿರುವಂಥ ಚಟುವಟಿಕೆಗಳನ್ನು ಮಕ್ಕಳಿಗೆ ಈಡೇರಿಸಿ ನಾನು 25 ಕಲಿಕಾಂಶಗಳನ್ನು ಭಾಷೆಯಲ್ಲಿ, 25 ಕಲಿಕಾಂಶಗಳನ್ನು ಗಣಿತ ವಿಷಯದಲ್ಲಿ ಸಾಧಿಸಿರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದು. ಇದನ್ನು ಮತ್ತೆ ನಿಮಗೆ ರಿವಿಷನ್ ಮಾಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಉದಾಹರಣೆಗೆ ಒಂದು ಮಗು ಇಲ್ಲಿ ಲಾವಣ್ಯ ಅಂತ ಇದೆ, ಆ ಮಗು ಕನ್ನಡದಲ್ಲಿ ಎಲ್ಲವನ್ನೂ ಪೂರೈಸಿದೆ, ಟಿಕ್ ಮಾರ್ಕ್ ಹಾಕಿದ್ದೀನಿ, 10 ಮಾರ್ಕ್ಗಳನ್ನು ಗಳಿಸಿದೆ. ಮತ್ತು ಗಣಿತದಲ್ಲಿ ಇನ್ನೂ 3 ಮಾರ್ಕ್ಗಳು ಗಳಿಸೋದಿದೆ, ಅದಕ್ಕೆ ಏನು ಚಟುವಟಿಕೆ ತೆಗೆದುಕೊಂಡೆ ಅಂತೇಳಿ ನಿಮಗಾಗಲೇ ಅಲ್ಲಿ ಟಿಕ್ ಹಾಕಿರುವಂಥ ಮಾರ್ಕ್ನಲ್ಲಿ ತೋರಿಸಿದ್ದೀನಿ. ಇದೇ ರೀತಿಯಾಗಿ ಈ ಉದಾಹರಣೆಗೆ ಮಕ್ಕಳು ಸಂಪೂರ್ಣವಾಗಿ ಗಳಿಸಿದರೆ ನೋಡಿರಿ, ಇಲ್ಲಿ ಚಟುವಟಿಕೆಗಾಗಿ ನಾವು 3 ಅಂತ ತೋರಿಸಿದ್ವಿ. 3 ಏನು ತೋರಿಸ್ತು? 3ಗೆ ಆಗಲೇ ನಾನು ಹೇಳಿರುವಂತೆ ಅದು ಬುನಾದಿ ಸಂಖ್ಯಾಜ್ಞಾನಕ್ಕೆ ಸಂಬಂಧಪಟ್ಟಾಗೆ ಸುಮೇರು ಇರ್ಬೋದು, ಸುವೇಗ ಟೆಕ್ಸ್ಟ್ ಬುಕ್ಕು, ಅದು 4ನೇ ತರಗತಿ ಭಾಗ 1, ಭಾಗ 2 ಅಥವಾ 5ನೇ ತರಗತಿ ಭಾಗ 1, ಭಾಗ 2 ಇರ್ಬೋದು. ಅವುಗಳನ್ನು ನಾವು 3ನೇ ಚಟುವಟಿಕೆಯಾಗಿ ಬಳಸ್ಕೊಂಡು ಇಲ್ಲಿ ಆ ಮಗುವಿಗೆ ಕಲಿಕಾಂಶವನ್ನು ಈಡೇರಿಸಲಿಕ್ಕೆ ಬಳಸಿಕೊಂಡಿರುವಂತಹ ಒಂದು ಚಟುವಟಿಕೆಗಳನ್ನಾಗಿ ನಾನು ರೂಪಿಸ್ಕೊಂಡಿದ್ದೀನಿ. ಈ ರೀತಿಯಾಗಿ ನಿಮ್ಮ ತರಗತಿಯಲ್ಲಿ ಪ್ರತಿಯೊಂದು ಮಗುವಿಗೂ ಕೂಡ ಈ ರೀತಿಯ ಚಟುವಟಿಕೆಗಳನ್ನು ನೀವು ರೂಪಿಸ್ಕೊಂಡು ಮಾಡಿದ್ದೇ ಆಗಿದ್ದರೆ FLN ಅನ್ನುವಂತಹ ಒಂದು ಏನಿದೆಯಲ್ಲ, ಈ ಎಲ್ಲ ಸಾಮಗ್ರಿಗಳನ್ನು ಬಳಸ್ಕೊಂಡು FLN ಅನ್ನುವ ನನ್ನೆಲ್ಲ ಆತ್ಮೀಯ ಶಿಕ್ಷಕ ಮಿತ್ರರೇ, ಇಲ್ಲಿವರೆಗೂ FLNನಲ್ಲಿ ನಿರ್ವಹಿಸಬೇಕಾದಂತಹ ಸಂಪೂರ್ಣ ದಾಖಲೆಗಳ ನಿರ್ವಹಣೆ ಹೇಗೆ ಇದೆ ಎಂಬುದನ್ನು ನೀವು ಈ ಒಂದು ವಿಡಿಯೋದಲ್ಲಿ ಎಲ್ಲರೂ ಕೂಡ ವೀಕ್ಷಿಸಿದ್ದೀರೆಂದು ನಾನು ಭಾವಿಸಿದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ಥ್ಯಾಂಕ್ ಯು.